ಮಂತ್ರಾಲಯದಲ್ಲಿ ಬಂದಾಗ ಇಲ್ಲೊಬ್ರು ನೀವು ಬೆಣ್ಣೆ ಕೃಷ್ಣ ಬ್ಲಾಗ್ ಅಲ್ವಾ ಅಂತೇಳಿ ಸಿಕ್ಕಿದ್ರು. ನಿಮ್ಮ ಹೆಸರು ಮಂಜುಳಾ ಅಂತೆ. ನೋಡಿ ಇದಕ್ಕಿಂತ ಸೌಭಾಗ್ಯ ಬೇಕಾ ನನಗೆ. ಯೂಟ್ಯೂಬ್ ನೋಡಿ ನಮ್ಮ ಸುಂದರಿ ಹಿಂಗೆ ರೆಡಿಯಾಗಿದ್ದಾಳೆ. ನಮಸ್ಕಾರ ನನ್ನ ಪ್ರೀತಿಯ ಹಿತೈಷಿಗಳೇ. ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. 1,00,000 ಸಬ್ಸ್ಕ್ರೈಬರ್ ಆದರೆ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ಅಂತ ನಾನು ರಾಯರ ಹತ್ರ ಅರಸ್ಕೊಂಡಿದ್ದೆ. 13 ತಿಂಗಳು 400 ದಿನದಲ್ಲಿ ನನಗೆ 1,00,000 ಸಬ್ಸ್ಕ್ರೈಬರ್ ಮಾಡಿದ್ದೀರಾ ನೀವೆಲ್ಲ ಪ್ರೀತಿಯಿಂದ. ಅದಕ್ಕೋಸ್ಕರ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿದ್ದೀನಿ, ಸ್ಲೀಪಿಂಗ್ ಕೋಚ್. ನಾನು ನಮ್ಮ ಅತ್ತಿಗೆ ಈ ಕಡೆ ನೋಡಿ VIP ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ. ನಾನು ಇದ್ರದ್ದು ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ. పంచి కట్టుకొని వచ్చినాను. మా వాళ్ళు ముగ్గురు ఉన్నారు లోపల అని కొట్టుకుని వెళ్ళిపోతుంది అంత లోపల. ಆಂಜನೇಯ ಟೆಂಪಲ್ಗೆ 150 ರೂಪಾಯಿ ತಗೊಳ್ತಾರೆ ಒಬ್ಬರಿಗೆ. ನಾನು ಸುಗುಣ ಬಸಮ್ಮ ಹೋಗ್ತಾ ಇದ್ದೀವಿ. ಮಸಾಲೆ ದೋಸೆ ತಿಂದು ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಅಲ್ವೇನೇಮ್ಮ? ಚೆನ್ನಾಗಿತ್ತಲ್ಲ ಮಸಾಲೆ ದೋಸೆ. ಇನ್ನು ಆಮೇಲೆ ಅಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮಠದಲ್ಲಿ ಊಟ ಮಾಡಿಕೊಂಡು ರೆಸ್ಟ್ ಮಾಡೋದು. ಕುಂದದೆ ವರ ಮಂತ್ರಾಲಯದಲ್ಲಿರುವ ಕರೆದಲ್ಲಿಗೆ ಬರುವ ಶ್ರೀಧಾ ವಿಠಲ. ಶ್ರೀ ಅಭಯ ಆಂಜನೇಯ. సరే ಮಂತ್ರಾಲಯದಿಂದ 150 ರೂಪಾಯಿ ಆಟೋ ಕೊಟ್ಟರೆ 5 ದೇವಸ್ಥಾನ ತೋರಿಸ್ತಾರೆ. ಇದು ಮೊದಲನೇ ದೇವಸ್ಥಾನ, ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ಎಷ್ಟು ದೊಡ್ಡ ಆಂಜನೇಯ, ಅಭಯಾಂಜನೇಯ. ನೋಡಿ, ಮಂತ್ರಾಲಯದಲ್ಲಿ ಬಂದರೆ 150 ರೂಪಾಯಿ ಆಟೋಗೆ. ಇದೊಂದು ದೇವಸ್ಥಾನ, ಫಸ್ಟ್ ದೇವಸ್ಥಾನ ಇದು.
ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದೆ ಯಾವ ದೇವಸ್ಥಾನ ತೋರಿಸ್ತಾರೆ ಮುಂದೆ ತೋರಿಸ್ತೀನಿ. ಮಂತ್ರಾಲಯದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಇಲ್ಲಿ ನೋಡಿ ಬಸಮ್ಮ ಇಲ್ಲಿದ್ದಾರೆ. ಗೌಡ್ರ ಮನೆ ಕನ್ನಡ ಹುಡುಗಿ ಇವ್ರ ಚಾನಲ್ ಹೆಸರು. ದಯವಿಟ್ಟು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮಂತ್ರಾಲಯದಿಂದ 150 ರೂಪಾಯಿ ಕೊಟ್ಟರೆ ಆಟೋದಲ್ಲಿ 5 ದೇವಸ್ಥಾನ ತೋರಿಸ್ತಾರೆ. ಅದರಲ್ಲಿ ಇದು ಒಂದು ದೇವಸ್ಥಾನ. ಓ ಹಾಂ, ಏನಾರು ಆಗ್ಬೇಕಂತಿದ್ರೆ ಅದು ಹಂಗೆ ಅಲ್ಲೇ ಇದಾಗುತ್ತೆ ಅಂತ ಹೌದಾ? ನೋಡಿ, ಮಂತ್ರಾಲಯದಲ್ಲಿ ಬಂದಾಗ ಇಲ್ಲೊಬ್ಬರು ನೀವು ಬೆಣ್ಣೆ ಕೃಷ್ಣ ಬ್ಲಾಗ್ ಅಲ್ವಾ ಅಂತೇಳಿ ಸಿಕ್ಕಿದ್ದು. ನಿಮ್ಮ ಹೆಸರು ಮಂಜುಳಾ ಅಂತೆ. ನೋಡಿ, ಇದಕ್ಕಿಂತ ಸೌಭಾಗ್ಯ ಬೇಕಾ ನನಗೆ? ಯೂಟ್ಯೂಬ್ ಮಾಡಿದ್ಮೇಲೆ ಎಲ್ಲೋದ್ರೂ ಗುರ್ತಿಡಿತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು ಮಾ. ಎಲ್ರಿಗೂ ಹೇಳಿ ಸಪೋರ್ಟ್ ಮಾಡಿ. ಹೇಗೆ ಬರ್ತಾ ಇದೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆಯಾ? ತುಂಬ ಚೆನ್ನಾಗಿ ಬರ್ತಾ ಇದೆ. ಏನಾದ್ರು ಚೇಂಜ್ ಮಾಡ್ಕೊಬೇಕಾ? ಏನಿಲ್ಲ ಮೇಡಮ್, ಏನೂ ಇಲ್ವಾ? ಥ್ಯಾಂಕ್ಸ್ ಅಪ್ಪ. ಹೇಳೋದು ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತಾ? ಥ್ಯಾಂಕ್ಸ್ ಅಮ್ಮ. ನೋಡಿ, ಇಲ್ಲಿ ಪಂಚಮುಖಿ ಆಯಿಲ್ ಪೌಡ್ರ್ ಹೌದು. ಈಗ ಸೇಲ್ ಒಂದು 3 ವಾರ ಆಯ್ತಪ್ಪ ಸೇಲ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ ಇವತ್ತು ಫ್ರೀ ಇದ್ದೆ. 1 ಲಕ್ಷ ಸಬ್ಸ್ಕ್ರೈಬ್ ಆದರೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅರಸ್ಕೊಂಡಿದ್ದೆ. ಅದಕ್ಕೆ ಬಂದೆ ನಾನು. ಥ್ಯಾಂಕ್ಸ್ ಅಪ್ಪ. ನೋಡಿ, ಇಲ್ಲೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮಂತ್ರಾಲಯದಿಂದ ಅವರು ಗುರ್ತು ಹಿಡ್ದು ಮಂಜುಳಾ ಮಾತಾಡ್ಸೋರು. ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ಸ್ ಅಪ್ಪ. ಎಲ್ಲ ಮುಗೀತು. ಬಿಸಿಲಂದರೆ ಬಿಸಿಲು 3:30. ಮಧ್ಯಾಹ್ನ ಸ್ಪ್ರೈಟ್ ತೊಗೊಂಡಿದ್ದಾಳೆ ನಮ್ಮ ಸುಂದ್ರಿ. ನೋಡಿ, ಆಗ್ತಾಯಿಲ್ಲ ಅಷ್ಟು ಬಿಸಿಲು. ಪಂಚಮುಖಿ ಆಂಜನೇಯ ಬಿಚ್ಚಾಲಿ ಎಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ. ನಡೆಯೋಕ್ಕೆ ಆಗ್ತಾಯಿಲ್ಲ. ತುಂಬ ಚೆನ್ನಾಗಾಯಿತು. ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಹಿಂಗೆ ಲೆಫ್ಟು ದೇವಸ್ಥಾನದ ಮುಂದೆ ನಾವು ಆ ಹುಡ್ಗಂತು ಬೆಳಗ್ಗೆ ನಂಬರ್ ತೊಗೊಳಕ್ಕೆ ಮರ್ತೋಯ್ತು. ಈಗ ಅದು ಸಂಡಿ ರೋಡು ಗೊತ್ತಾಗ್ತಾನೆ ಇಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀವಿ. 6 ಗಂಟೆಲಿ ಹೋಗಿದ್ದು. ಯಾವ್ಯಾವ ಕಡೆಯಿಂದ ಹೋದ್ವು ಯಾವ್ಯಾವ ಕಡೆಯಿಂದ ಹೋದ್ವು ಏನೂ ಗೊತ್ತಾಗ್ತಾ ಇಲ್ಲ. ಏನಾದರೂ ನೋಡ್ಕೊಂಡು ಏನಾದರೂ ಶಾಪಿಂಗ್ ಮಾಡಿಕೊಂಡು ಹೊರಡೋದು ಅಂಥೇಳಿ. ಮುಂದೆ ಸಿಗ್ತೀನಿ ನಾನು ನಿಮಗೆ. ನೋಡಿ, 5 ಗಂಟೆ ಬಿಸಿಲಿಗೆ ಜನನೇ ಇಲ್ಲ ನೋಡಿ. ಬೆಳಗ್ಗೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಬಿಸಿಲು. ಇನ್ನು ಸಾಯಂಕಾಲ ರಶ್ ಆಗುತ್ತೆ. ಇಲ್ಲ ತುಂಬ ಜನ ಹೊರಟು ಬಿಟ್ಟಿರ್ತಾರೆ. ನಾವು ಬೇರೆ ರೂಮ್ ಖಾಲಿ ಮಾಡಿಬಿಟ್ಟು ಲಗೇಜ್ ತೊಗೊಂಡು ಇಲ್ಲೊಂದು ಸರಿ ದರ್ಶನ ಮಾಡಿಕೊಂಡು ಹೋಗೋಣ. ಬೆಳಗ್ಗೆ ಒಂದು ಸರಿ ದರ್ಶನ ಆಯಿತು. ಈಗ ಒಂದು ಸರಿ ಆರಾಮಾಗಿ ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸುಗುಣನು ನಾನು ಹೊರಟು. ಬಸಮ್ಮ ಆಗಲೇ ಹೋದರು ಟ್ರೈನಲ್ಲಿ. 3 ಗಂಟೆಗೆ ಟ್ರೈನ್ ಅವ್ರದ್ದು. ಈಗ ಸ್ಟಾಫ್ಗಳೆಲ್ಲ ಗಾಡಿ ಒಳಗೆ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು
ಎಷ್ಟು ದೊಡ್ಡ ಪ್ರಾಂಗಣ ಮಾಡಿದ್ದಾರೆ. ಮತ್ತು ಸಂಜೆ ಒಂದ್ಸರಿ ಹೊರಡೋ ಮುಂಚೆ ಒಂದ್ಸರಿ ದರ್ಶನ ಮಾಡೋಣ ಅಂತ ಲಗೇಜ್ ಸಮೇತ ಬಂದ್ವು. ಅಲ್ಲಿ ಹೋಗ್ತಾ ಇದ್ದಾಳೆ. ಒಂದೇ ಡ್ರೆಸ್ಸು, ಒಂದೇ ಜೊತೆ ಬಟ್ಟೆ ತಂದಿದ್ದು ನಾವು. ಇವತ್ತು ನೋಡಿ ರಶ್ಶೇ ಇಲ್ಲ. ಬೆಳಗ್ಗೆ ಕಾಲಿಡಕ್ಕೆ ಜಾಗ ಇರಲಿಲ್ಲ. ಇವಾಗೇನು ಅಷ್ಟು ರಶ್ ಇಲ್ಲ. ನಂದು 1,00,000 ಸಬ್ಸ್ಕ್ರೈಬರ್ ಆಗಿದ್ದ ಕೂಡಲೇ ದರ್ಶನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ದೇವರು ಅದೇ ಥರ ನನ್ನ ಆಸೆ 400 ದಿನದಲ್ಲಿ ಈಡೇರಿಸಿದ್ದಕ್ಕೆ ತಕ್ಷಣ ಹೊರಟು ಬಂದೆ. ಇನ್ನು ನಾಳೆ ಬೆಳಗ್ಗೆ ಸೋಮವಾರ ನಾನು ತುಂಬ ಆರ್ಡರ್ ಇದೆ. ನಾಳೆ ಅಂತೂ ಸಿಕ್ಕಾಪಟ್ಟೆ ಆರ್ಡರ್ ಇದೆ. ಅದಕ್ಕೋಸ್ಕರ ಶನಿವಾರ ರಾತ್ರಿ ಕುತ್ಕೊಂಡು ಭಾನುವಾರ ಬಂದೆ. ಒಳಗು ಏನು ರಶ್ ಇಲ್ಲ, ಅಷ್ಟು ಫುಲ್ ಖಾಲಿ ಇದೆ. ಕ್ಯಾಮ್ರಾ ಮೊಬೈಲ್ ನಿಷೇಧ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಫುಲ್ಲು ಖಾಲಿ ಇತ್ತು. 2 ಸರಿನೂ ತುಂಬ ಫಸ್ಟ್ ಬೆಳಗ್ಗೆ ಮುಂದೆನೇ ಬಿಟ್ಟಿದ್ರು, ಬೃಂದಾವನ ಮುಂದೆನೇ ಬಿಟ್ಟಿದ್ರು. ಈಗ ಸ್ವಲ್ಪ ಹಿಂದೆ, ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲೇ ನಿಂತಿದ್ದು ಒಂದು 10 ನಿಮಿಷ. ತುಂಬ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಅಷ್ಟು ಚೆನ್ನಾಗಿ ದರ್ಶನ ಆಯ್ತು ಅಲ್ವೇನೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ರಶ್ ಇಲ್ಲ, ಸಂಜೆ ಏನಿಲ್ಲ ನೋಡಿ. ಬೆಳಗ್ಗೆ ಎಲ್ಲ ಗಿಜಿ ಅಂತಿರೆಲ್ಲ ಇವತ್ತು ಹೊರಟ್ಬಿಟ್ಟಿದ್ದಾರೆ. ಭಾನುವಾರ ಅಲ್ಲ. ತುಂಬ ಚೆನ್ನಾಗಿ ಅಂದರೆ ಕಣ್ಣು ತುಂಬಿಕೊಂಡ್ವು. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಬೆಳಗ್ಗೆನೂ ವಿಡಿಯೋ ತೋರಿಸಿದ್ದೀನಿ. ಬೆಳಗ್ಗೆ ಹೇಗಿದ್ದರು ಜನ, ಈಗ ಹೇಗಿದ್ದಾರೆ ನೋಡಿ. ಅಲ್ಲಿ ತೀರ್ಥ ಮಂತ್ರಾಕ್ಷತೆ ಕೊಡ್ತಾರೆ. ತುಂಬ ಅಂದರೆ ಇದು ನಾನು 4ನೇ ಸರಿ ಬರ್ತಾ ಇರೋದು ಮಂತ್ರಾಲಯಕ್ಕೆ. ಕಣ್ಣು ತುಂಬ ಪರಿಮಳ ಪ್ರಸಾದ. ಏನಮ್ಮ, ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹಾಕಿದೆ. ಗಮ್ಮಂತಿದೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ನಮ್ಮ ಮುತ್ಕಿ ನೋಡಿ ಹೆಂಗೆ ಜಂಪ್ ಮಾಡ್ತಿದ್ದಾಳೆ. ಊಟ ಮುಗಿಸ್ಕೊಂಡು 8 ಗಂಟೆಗೆ ಬಸ್ಸು. ಮಧ್ಯಾಹ್ನ ಅಲ್ಲಿ ಬಿಚ್ಚಾಲೆ ಮೇಯ್ನ್ ಬೃಂದಾವನ ಹತ್ರ ಊಟ ಮಾಡಿದ್ವು. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಖಾಲಿ ಇದೆ, ಸ್ವಲ್ಪನೇ ಜನ ಇರೋದು. ಎಷ್ಟು ರಶ್ ಆಗೋಯಿತ್ತು ನೋಡಿ. ತುಂಬ ಜನ ಬಂದರು. ನಾವು ಬಂದಾಗ ಯಾರೂ ಇರಲಿಲ್ಲ, ನಾವು ಮಾತ್ರ ಇದ್ವು. ಒಂದು 10 ಜನ ಇದ್ವು. ಈಗ ನೋಡಿ ಎಷ್ಟು ಜನ ಬಂದರು. ಬಿಸಿಬೇಳೆ ಬಾತು ಮೊಸರನ್ನ ಈಗ ತಟ್ಟೆಗೆ ಹಾಕಿ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಇವರು ನನಗೆ ಇದರಲ್ಲಿ ಸಿಕ್ಕಿದ್ದು. ಇವರು ಕೆಂಗೇರಿಲಿರೋದು ಮಂಜುಳಾ ಅಂತ. ನಮ್ಮ ಇದರಲ್ಲೇ ಬಂದರು ನೋಡಿ. ಬೆಳಗ್ಗೆಯಿಂದ ನಮ್ಮ ಜೊತೆಲೇ ಇದ್ದಾರೆ ಅವರು. ನನ್ನ ಫ್ಯಾನ್ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಾತ್ರಿ ಹೊತ್ತು ಮಂತ್ರಾಲಯ. ಈಗ ಹೊರಟ್ವು, ಮುಗೀತು, ಊಟ ಆಯಿತು. ಈಗ 8 ಗಂಟೆಗೆ ಬಸ್ಸು. ವಾವ್, ಈ ಥರ ನೋಡಿರಲಿಲ್ಲ. 4 ಸರಿ ಬಂದ್ರೂ 3 ಸರಿ, 4ನೇ ಸರಿ ಈ ಥರ ನೋಡಿರಲಿಲ್ಲ. ಅಲ್ಲೂ ನೋಡಿ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಾತ್ರಿ ಹೊತ್ತು.
ನಾನು ವೀಡಿಯೋಗಳು ಹಾಕಿರೋದು ಆಯಿತು. ಮಂತ್ರಾಲಯಗೆ ದೇವ್ರಿಗೆ ನಮಸ್ಕಾರ ಹಾಕಿ ಹೊರಡ್ತಾ ಇದ್ದೀನಿ. ತಿರ್ಗಾ ಆದಷ್ಟು ಬೇಗ ಕರೆಸ್ಕೊಳಪ್ಪ ಅಂತ ಹೇಳಿ ನಂದೇನೇನು ಹರಕೆ ಇದೆ ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೊರಟಿದ್ದೀನಿ. ರೂಮ್ ಸಿಗಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು ನೋಡಿ. ಈ ನೋಟ್ ಕೊಡು, ಆಮೇಲೆ ನಾನೇ ಇಲ್ಲಿ ಹೈಲೈಟ್ ಇದೆ. ತಿರ್ಗಾ ಆದಷ್ಟು ಬೇಗ ಕರೆಸ್ಕೊಳಪ್ಪ ಅಂತ ಹೇಳಿ ನಂದೇನೇನು ಹರಕೆ ಇದೆ ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೊರಟಿದ್ದೀನಿ. ಮತ್ತೆ ಸಿಗ್ತೀನಿ. ಈ ವಿಡಿಯೋ ಮಂತ್ರಾಲಯ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಸೋಮವಾರ ಬೆಳಗ್ಗೆ 6 ಗಂಟೆ ನಾನು ಮೆಜೆಸ್ಟಿಕ್ ಇಳಿದೆ. ಸುಗುಣ ಯಲಂಕ ಅವರು ಇರೋದು, ಯಲಂಕದಲ್ಲಿ ಇಳಿದ್ಲು. ಈಗ ನಾನು ಆಟೋಗೆ ನಾನು ಹೋಗೋ ಜಾಗಕ್ಕೆ 300 ರೂಪಾಯಿ ಕೇಳ್ತಿದ್ದಾರೆ. ಬೇಡ, ಫ್ರೀ ಬಸ್ ಇದೆ, ಫ್ರೀ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ನನ್ನ ಮಂತ್ರಾಲಯ ಕನಸು ನೆರವೇರ್ತು ನಿಮ್ಮೆಲ್ಲರೂ ಪ್ರೀತಿಯಿಂದ. ಮತ್ತು ನಂದು 1 ಲಕ್ಷ ಸಬ್ಸ್ಕ್ರೈಬರು ಆಗಿ 1,000 ಆಗಿದ್ದೀರಾ. ಎಲ್ಲರೂ ಪ್ರೀತಿಯಿಂದ ಇದೇ ಥರ ಮುಂದೆನೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ. ನೋಡಿ, ನಮ್ಮ ಮೆಜೆಸ್ಟಿಕ್ ಇದು. ನಾನು ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಕೆಂಪೇಗೌಡ ಬಸ್ ನಿಲ್ದಾಣ ಬೆಂಗಳೂರು ಅಂತ ಅಲ್ಲೇ ಕೋಟ್ ಬರೋದನ್ನ ಇಲ್ಲಿಗೆ ವಿಡಿಯೋನ ನಿಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.